ನಾರಾಯಣಪುರ ಎಡದಂಡೆ ಕಾಲುವೆಗಳಿಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಚೊನ್ನಪ್ಪ ಪೂಜಾರಿ ಬಣ ವತಿಯಿಂದ ಪ್ರತಿಭಟನೆ ನಡೆಯಿತು. ಮಹಂತಸ್ವಾಮಿ ವೃತ್ತದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ರೈತರು ನಾರಾಯಣಪುರ ಮುಖ್ಯ ಎಂಜಿನಿಯರ್ ಕಚೇರಿವರೆಗೆ ಮೆರವಣಿಗೆ ನಡೆಸಿದರು. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಚಾಲು ಬಂದ್ ಕ್ರಮದಂತೆ ಈಗಾಗಲೇ ನೀರು ಹರಿಸಲಾಗಿದ್ದು ಬೆಳೆ ಕೈಗೆ ಬರುವ ಹಂತದಲ್ಲಿರುವುದರಿಂದ ನೀರು ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಶ್ ಗೌಡ ಸುಬೇದಾರ್ ಮಾತನಾಡಿ, ಜಲಾಶಯಗಳಲ್ಲಿ ಇನ್ನೂ ನೀರಿನ ಪ್ರಮಾಣ ಇರುವುದರಿಂದ ರೈತರ ಹಿತದೃಷ್ಟಿಯಿಂದ ಏಪ್ರಿಲ್ 15ರವರೆಗೆ ನೀರು ಬಿಡಬೇಕು ಎಂದರು. ರಾಜ್ಯ ಸಂಚಾಲಕ ನಾಗಯ್ಯ ದೇಸಾಯಿಗುರು ಮಾತನಾಡಿ, ಪ್ರತಿ ವರ್ಷವೂ ಸಮರ್ಪಕ ನೀರು ಸಿಗದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ನೀರಿಗಾಗಿ ಹೋರಾಟ ಅನಿವಾರ್ಯವಾಗಿದ್ದು ಶಾಶ್ವತ ಪರಿಹಾರ ಕಂಡುಹಿಡಿಯಲು ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಕಾಲುವೆಗೆ ನೀರು ಹರಿಸುವ ಬಗ್ಗೆ ಭರವಸೆ ಸಿಗುವವರೆಗೆ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು. ಜಿಲ್ಲಾ ಗೌರವಾಧ್ಯಕ್ಷ ಗುರುಲಿಂಗಪ್ಪ ಸಜ್ಜನ, ಸಂಗೀತ ಮುದಗಲ್ಲ, ಶಂಕರನಾಯಕ ಜಾಧವ್ ಸೇರಿದಂತೆ ಹಲವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ವಿಜಯ ಭರತ ಸೇರಿದಂತೆ ಹಲವು ರೈತ ಮುಖಂಡರು ಭಾಗವಹಿಸಿದರು. ರೈತರ ಹಿತಕ್ಕಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ವ್ಯಕ್ತವಾಯಿತು. ಹನುಮಂತ ದೊರೆ, ಲೊಕೇಶನ್ ಹುಣಸಗಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲ್ಲಾನು ಇದು ಪರಿಶೀಲನೆ ಮಾಡಿ ರೈತರ ಬಗ್ಗೆ ಒಂದರ ಕಾಳಜಿ ವಹಿಸ್ಬೇಕಂತೇಳಿ ಅವ್ರಿಗೊಂದು ಮನವಿ ಮಾಡಿಕೊಳ್ತೀವಿ ನಾವು. ಆದ್ರೆ ನಮ್ಮ ಭಾಗದಲ್ಲಿ ಬಿತ್ತನೆ ಮಾಡುವಾಗ ಮತ್ತು ಈ ಒಣ ಬೇಸಾಯ ಇರಲಿ, ಕವಳಿ ಹಚ್ಚುವಾಗ ಇರಲಿ ಭಾಳ ಕಷ್ಟ ಆದದು. ಅದನ್ನು ತಾವು ಅವ್ರು ರೈತ ಇದರಿಂದ ಬಂದವರು ಇರ್ತಾರೆ, ಆಫೀಸರ್ ಯಾರೇ ಇರಲಿ ಒಟ್ಟು ಈಗ ಅದನ್ನೆಲ್ಲ ತಿಳ್ಕೊಂಡು ರೈತರು ಇಲ್ಲಿ ಅಂದಿರುವಂತ ಕಾರಣ ಇಷ್ಟೇ, ನಮ್ಗೆ ಏಪ್ರಿಲ್ 15ರವರೆಗೆ ನೀರು ಬೇಕು ಅನ್ನೋದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ನಾವು. ಈಗ ಚೀಫ್ ಇಂಜಿನಿಯರ್ ಅವರು ಬಂದು ಹೋದ್ರು, 2 ತಾಸು ಗಡುವು ಕೊಡ್ರಿ ಅಂತ. ನಾವು ಸಹನತೆಯಿಂದ ಎಲ್ಲರೂ ರೈತರಿಗೆ ಒಂದಿಷ್ಟು ಜನ ಹೋಗಿದ್ದಾರೆ, 80 ಜನ ಹೋಗಿ 20 ಜನ ಉಳಿದ್ರು ಅಂತ ಹೇಳಿದ್ರು. ನಮ್ 20 ಜನ ಗೆಲುವು ಹಾಗೆ ಆಗುತ್ತಾ, ನಾವು ತಾಳ್ಮೆಯಿಂದ ಅವರು ಬರುವಂತ ಆದಿ ಕಾಯೋನ್ರಿ ಎಲ್ಲರೂ ಸೇರಿ. ಗುರ್ಲಾಪುರದಲ್ಲಿ ನಾವು ಕೂಡ ಅಲ್ಲಿ ಹೋಗಿದ್ವಿ, ದೊಡ್ಡ ಮಟ್ಟದಲ್ಲಿ. ಅದು ಒಂದು ಇಡೀ ನಮ್ಮ ಕರ್ನಾಟಕಕ್ಕೆ ಸೃಷ್ಟಿ ಮಾಡಿದ್ರೆ ಅದು ಇತಿಹಾಸ ಪುಟ ಸೇರ್ಕೊಂತವೆ. ನೋಡಿರ್ಬೇಕು ನೀವೆಲ್ಲ ರೈತರು ಹೋಗಿದ್ರೆ ಕಾಣಿಸ್ತೈತಿ ನನಗೆಲ್ಲ. ನಾವು ಕೂಡ ಹೋಗಿದ್ವಿ. ಚಂದ ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಬಣದ ವತಿಯಿಂದ ಇವತ್ತು ನಾವು ನಾರಾಯಣಪುರ ಮುಖ್ಯ ಎಂಜಿನಿಯರ್ ಕಚೇರಿಯಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ನಮ್ಮ ಬೇಡಿಕೆ ಅವರು ಸ್ಪಂದಿಸಲಿಲ್ಲ. ನಮ್ಮ ಬೇಡಿಕೆ ಸ್ಪಂದಿಸೋವರೆಗೂ ನಾವು ಹೋರಾಟ ಮುಂದುವರಿತದೆ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಭಾಗದ ಅನ್ನದಾತರಿಗೆ ನಾವು ಹೇಳೋದಿಷ್ಟೇ, ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಏನಪ್ಪ ಅಂತಂದ್ರೆ, ನೀವೆಲ್ಲರೂ ಈಗ ಮತ್ತು ನಾಳೆ ನಮ್ಗೆ ಸರಿಯಾಗಿ ಹೋರಾಟ ಟೈಮ್ ಬೆಳಗ್ಗೆ 10 ಗಂಟೆಗೆ ನೀವೆಲ್ಲ ಮನೆಯೊಂದು ಕೆಲಸಗಳು ಮುಗಿಸ್ಕೊಂಡು ಮತ್ತು ನಾಳೆ ಬರುವಂಥ ಕೆಲಸ ಮಾಡಿರಿ. ಮತ್ತು ನಮ್ಮ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಸೂಚಿಸ್ರಿ, ತಾವೆಲ್ಲರೂ ಬರ್ರಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಬಣದ ವತಿಯಿಂದ ಇವತ್ತು ನಾವು ನಾರಾಯಣಪುರ ಮುಖ್ಯ ಎಂಜಿನಿಯರ್ ಕಚೇರಿಯಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ನಮ್ಮ ಬೇಡಿಕೆ ಅವರು ಸ್ಪಂದಿಸಲಿಲ್ಲ. ನಮ್ಮ ಬೇಡಿಕೆ ಸ್ಪಂದಿಸೋವರೆಗೂ ನಾವು ಹೋರಾಟ ಮುಂದುವರಿತದೆ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಭಾಗದ ಅನ್ನದಾತರಿಗೆ ನಾವು ಹೇಳೋದಿಷ್ಟೇ, ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಏನಪ್ಪ ಅಂತಂದ್ರೆ, ನೀವೆಲ್ಲರೂ ಈಗ ಮತ್ತು ನಾಳೆ ನಮ್ಗೆ ಸರಿಯಾಗಿ ಹೋರಾಟ ಟೈಮ್ ಬೆಳಗ್ಗೆ 10 ಗಂಟೆಗೆ ನೀವೆಲ್ಲ ಮನೆಯೊಂದು ಕೆಲಸಗಳು ಮುಗಿಸ್ಕೊಂಡು ಮತ್ತು ನಾಳೆ ಬರುವಂಥ ಕೆಲಸ ಮಾಡಿರಿ. ಮತ್ತು ನಮ್ಮ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಸೂಚಿಸ್ರಿ, ತಾವೆಲ್ಲರೂ ಬರ್ರಿ ಅಂತೇಳಿ ನಾನು ಅನ್ಸ್ಕೊತಿರ್ತೀನಿ. ಈ ಮುಖ್ಯ ನಮ್ಮ ಹೋರಾಟದ ಉಸ್ತುವಾರಿ ಹೊಂಚ್ಕೊಂಡಿರುವಂಥ ನಮ್ಮ ಆತ್ಮೀಯ ಸಹೋದರರು, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಗೌಡ ಸುಬೇದಾರ್ ಅವರ ನೇತೃತ್ವದಲ್ಲಿ ಈ ಹೋರಾಟ, ಮತ್ತು ವಿಜಯ್ ಭರತ್ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಭರತ್ ಅವರು ಇರ್ಬೋದು, ಮತ್ತು ನಮ್ಮ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಮಾಂತಗೌಡ ಮದ್ರಿಕೆ ಅವರು ಇರ್ಬೋದು, ಮಹಿಳಾ ಘಟಕದ ಅಧ್ಯಕ್ಷರಾದ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ನಮಸ್ಕಾರ. ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ, ಜ್ಯೋತಿಷ್ಯ ರತ್ನ, ನುಡಿದಂತೆ ನಡೆಯುವರು.
ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ, ಕೇರಳ ಮತ್ತು ಕೊಳ್ಳೇಗಾಲದ ವಂಶ ಪಾರಂಪರ್ಯ ಜ್ಯೋತಿಷ್ಯರು. ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನೂ ನಿಮ್ಮ ಜೀವನದ ಯಾವುದೇ ತರದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಾಯಿಬಾಬಾ ಪೂಜಾ ಶಕ್ತಿಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ತ್ರೀ ಪುರುಷ ಪ್ರೇಮ ಪ್ರಕರಣಕ್ಕೆ ಸೂಕ್ತ ಪರಿಹಾರ. ಬೇರೆ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ನಿಮ್ಮ ಒಂದೇ ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯಾಲಯ, ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9845185626.